ಹಲೋ. ಏನಾಗ್ಬಿಟ್ಟಿದೆ ಈಗ ನೆನ್ಸ್ಕೊಬಿಟ್ಟಿದೆಯ ನನ್ನ ಏನ್ ಸಮಾಚಾರ? ಓ ಏನ್ ನೀನ್ ಹೊಡಿತೇರು ಕತೆ? ಇಲ್ಲಿ ಅಡಿಲಿ ಮನ್ಸರು ಉಳ್ಕೋಕಾಯ್ತಾ ಇದ್ದ ಹೊಸಿ ಕಮ್ಮಿ ಹೊಡ್ಯ ಮರ್ಯ ಬಿಸ್ಲಾ. ಅಯ್ಯ ಕಪ್ಪಿ ಬಿಟ್ಟಿದೆ, ಬೇಸಿಗೆಯಲ್ಲಿ ಬಿಸಿಲು ಹೊಡಿದೆ, ಇಬ್ನಿ ಸುಳ್ದಲ್ಲ, ತಿಕ್ಕ ಮುಚ್ಕೊಂಡು ನೀರ್ ಹಾಯಿಸ್ತೀರಲ್ಲ ಆಯ್ಸುದ್ರು ಸರಿ, ಇಲ್ಲಾಂದ್ರೆ ಇನ್ನೂ 10 ಡಿಗ್ರಿ ಎಕ್ಸ್ಟ್ರಾ ಹೊಡೆದ್ಬಿಡ್ತೀನಿ ಬಿಸ್ಲ ನೋಡು. ಓ ಇದ್ನೇ ತಡ್ಕೋಕಾಯ್ತಿಲ್ಲ, ಅದ್ರೊಳಕ್ಕೆ ಇನ್ನೂ 10 ಡಿಗ್ರಿ ಎಕ್ಸ್ಟ್ರಾ ಹೊಡೆದೆಯಾ? ನಾನು ಹೇಳುದು ಹಂಗಲ್ಲಕ್ಕ ಮರ್ಯ. ಮಂತ್ ಹೆಂಗೆ ಅದ ಕರೆಕ್ಟಾಗಿ ಬುಡ್ಸ್ಯಾಳು ಕಪ್ಪಿ ಬಿಟ್ಟಿದೆ. ಈ KEB ಅವರು ಮಧ್ಯಾಹ್ನದ ಹೊತ್ತು ಕರೆಂಟ್ ಕೊಟ್ಬಿಡ್ತಾರೆ. ನಾವು ಉರ್ ಬಿಸ್ಲಲ್ಲಿ ಬಂದು ಏನಪ್ಪ ಮಾಡೋದು? ನೀನಾರ ಹೊಸಿ ಕಮ್ಮಿ ಹೊಡಿಕಿಲ್ವಾ ಬಿಸ್ಲು? ಅಯ್ಯ ಕಪ್ಪಿ ಮುದೇವಿ, ನಾನು ಹಿಂಗ್ ಬಿಸ್ಲು ಹೊಡಿದೆ ನಿಮ್ಗೋಸ್ಕರ ಕಡ್ಲ. ವರ್ಷ ಪೂರ್ತಿ ಹಾಕಲ್ಲ ರೈತರು ಹಿಂಗ್ ಏನ್ರಿ, ಒಂದ್ 3 ತಿಂಗಳು ರೆಸ್ಟ್ ತಗಲಿ ಅಂತ ಹಿಂಗ ಬೇಸಿಗೆಯಲ್ಲಿ ಜೋರಾಗಿ ಬಿಸ್ಲು ಹೊಡಿದು ಹೋಗಿ ಅನ್ನ ಅಂದ್ಬಿಟ್ಟು ತಿಕ್ಕ ಮುಚ್ಕೊಂಡ್ ಮನಿಗ್ ಹೋಗಿ. ಅನ್ನ ಉಂಡ್ಬಿಟ್ಟು ತಿಕಾ ಮುಚ್ಕ ಮನಿ ಕಬಿಟ್ರೆ ಸಾಲ ಕೊಟ್ಟಿರೋರು ಬಂದು ತಿಂಗ ತಿಕ್ಕದ ಮೇಲೆ ಓದಿತಾರ. ನಿನ್ಗೇನ್ ಗೊತ್ತು? ಓ ಇದು ಮ್ಯಾಟ್ರು ಅನ್ನು. ಸಾಲ ತಕೊಂಡ್ಮೇಲೆ ತಿಕ್ಕ ಮುಚ್ಕೊಂಡು ಬಿಸ್ಲು ಹಸ್ಲು ಅಂದೆ ಗೈಬೇಕು. ನೀನ್ ಬಿಸ್ಲು ಅಂದ್ರು ಸಾಲ ತಿರೋದ, ತಿಕ್ಕ ಮುಚ್ಕ ಗೆದ್ರು ಸರಿ ಬಿಸ್ಲಲ್ಲೇ, ಇಲ್ಲ ಅಂದ್ರೆ ತಿಕ್ಕದ ಮೇಲೆ ಓದಾಕ್ಬಿಡ್ತೀನಿ ನಿನ್ಗ. ನಿನ್ ಜೊತೆ ವಾದ ಮಾಡೋಕೆ ಯಾವ ಬೊಡ್ಡಿ ಇದನ್ನು ಇಲ್ಲಿ ಓ ಮಾರ್ಯ. ನಾನು ನಮ್ಮ ಮಳೆಗೆ ಫೋನ್ ಹಾಕ್ಬಿಟ್ಟು ಮಳೆ ಉಯಿಸ್ಕತೀನಿ. ನೀನ್ ಬಿಸ್ಲು ಕಮ್ಮಿ ಮಾಡ್ಬೇಡ, ಹಿಂಗೆ ಹೊಡಿ. ನಾನು ಅಂದಂತ ಹೆಂಗ್ ಮಳೆ ಉಯಿಸ್ಬಿಟ್ಟೆ ನೋಡ್ತೀನಿ ಕೆಲ. ಒಮ್ಮುದೆ ತಿಕ್ಕ ಮುಚ್ಕ ಅನ್ನೋನ್ಬಿಟ್ಟು ಮನಿಗ್ ಹೋಗು. ಎಲ್ಲಿ ಜೋಗು